ತಗೊಂಡಿದ್ದೀನಿ, ಮುಂಚೆ ತುಂಬಾ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಮುಂಚೆ ನನಗೆ ಅನ್ನಿಸ್ತಾ ಇದ್ದಿದ್ದು ಲೈಕ್ ನಾನು ಯಾವ ಕೋರ್ಸ್ಗುನು ರಿವ್ಯೂ ಕೊಟ್ಟಿಲ್ಲ ಇದುವರೆಗೂ. ತುಂಬಾ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ತುಂಬಾ ಆ, ತಗೊಂಡಿದ್ದೀನಿ ಕ್ಲಾಸಸ್. ಆದ್ರೆ ಫಸ್ಟ್ ಟೈಮ್ ರಿವ್ಯೂ ಕೊಡ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದ್ರೆ I mean, it's not about price. You are like helping everybody, like every day. Not even a simple concept idrunu. ಎಷ್ಟು ಜನ ಎಷ್ಟು ಸಲ ಸೇಮ್ ಕ್ವಶನ್ ಕೇಳಿದ್ರುನು with so much of patience you answer everybody, sir. ಅದು ರಿಯಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಸರ್. ಸರ್ ಸುಮಾರು ಒಂದು 3.5-4 ಲಕ್ಷ ಬರೀ ಕ್ಲಾಸ್ಗೆ ಖರ್ಚು ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲಿ ಇಡೀ ಕರ್ನಾಟಕ ಎಲ್ಲಿ ಅಲ್ಲಿರೋ ಅಕಾಡೆಮಿಕ್ಸ್ ಎಲ್ಲ ಹೋಗಿದ್ದೀರಾ? ಸುಮಾರು ಜನ ಹೆಸರು ಹೇಳ್ಬೋದು ಸರ್. ಹೆಂಗಿತ್ತು ಅಂದ್ರೆ ಒಂದು 5 ಪಾಯಿಂಟ್ಸ್ ಮೇಲೆ ಹೋದ್ರೆ ಸಾಕು ತೆಗೆದು ಬಿಡ್ಬೇಕು ಅನ್ನೋ ಮೆಂಟಾಲಿಟಿ. ಈಗ ನಾನು ಪೇಪರ್ ಟ್ರೇಡಿಂಗ್ ಮಾಡ್ಕೊಂಡು ನಿಮ್ ಕೋರ್ಸ್ ಜಾಯ್ನ್ ಆದಾಗಿಂದ 3 ನಾನು ಬುಕ್ ಮಾಡ್ತಿದ್ದೀನಿ. LKG ಹುಡುಗರಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾ ಇದ್ದೀರಾ ಕಾನ್ಸೆಪ್ಟ್ಸ್. ಐ ಡೋಂಟ್ ನೋ, ಐ ಥಿಂಕ್ ಐ ಫೀಲ್ ವೆರಿ ಹ್ಯಾಪಿ ಈ ತರ ಒಂದು ಮೆಂಟರ್ ಸಿಕ್ಕಿರೋದಕ್ಕೆ. ಒಂದು ವರ್ಷಕ್ಕೆ 8,000 ಅಂದ್ರೆ ಒಂದ್ ದಿನಕ್ಕೆ 20 ರುಪೀಸ್ ಬೀಳ್ತದೆ. 20 ರುಪೀಸ್ಗೆ ಎಷ್ಟು ನಾಲೆಡ್ಜ್ ಗೈನ್ ಮಾಡ್ತಾ ಇದ್ವಿ ಮತ್ತೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ಯಾರು ಜಾಯ್ನ್ ಆಗಿದ್ರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಲಾಸ್ಟ್ ಲೆವೆಲ್ ಕೋರ್ಸ್ ನ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಿದೆ. 2 ಮಂತ್ಸ್ ಇಂದ ಎವ್ರಿ ಡೇ 2 ಕ್ಲಾಸಸ್ ಮಾಡ್ತಾ ಇದ್ದೀನಿ, ಈವ್ನಿಂಗ್ ಅಂಡ್ ಮಾರ್ನಿಂಗ್. ಸೊ ಸ್ಟೂಡೆಂಟ್ಸ್ ಇವಾಗ ನೀವು ಸಹ ಇದ್ದೀರಾ. ಸೊ ಇವಾಗ ಈ 2 ಮಂತ್ಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸ್, ಅಂಡ್ ಆಫ್ಟರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಿಮ್ಮ ರಿವ್ಯೂಸ್ ಒಂದ್ಸತಿ ಶೇರ್ ಮಾಡ್ಕೋಬಹುದು ಸರ್. ಪ್ಲೀಸ್ 1 by 1 ಹೇಳಿ. ಸರ್ ಸರ್ ನಾನು ಅದೇ ಕ್ಲಾಸಸ್ ತಗೊಂಡಿದ್ದೀನಿ, ಮುಂಚೆ ತುಂಬಾ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಹ್ಮ್ ಆದ್ರೆ ಮುಂಚೆ ನನಗೆ ಅನ್ನಿಸ್ತಾ ಇದ್ದಿದ್ದು ಲೈಕ್ ನಾನು ಯಾವ ಕೋರ್ಸ್ಗುನು ರಿವ್ಯೂ ಕೊಟ್ಟಿಲ್ಲ ಇದುವರೆಗೂ. ತುಂಬಾ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ತುಂಬಾ ಆ, ತಗೊಂಡಿದ್ದೀನಿ ಕ್ಲಾಸಸ್. ಆದ್ರೆ ಫಸ್ಟ್ ಟೈಮ್ ರಿವ್ಯೂ ಕೊಡ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಇದು ಕೋರ್ಸ್ ಅಲ್ಲಿ ರಿಯಾಲಿಟಿ ಇದೆ. ಸೊ ರಿಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ಏನ್ ಕಾನ್ಸೆಪ್ಟ್ಸ್ ಏನಿದೆ ತುಂಬಾ ಅಲ್ಟಿಮೇಟ್ ಆಗಿದೆ ಅಂಡ್ ತುಂಬಾ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಕಾನ್ಸೆಪ್ಟ್ಸ್. ಸೊ ಫಸ್ಟ್ ಆಫ್ ಆಲ್ ದುಡ್ಡು ಮಾಡೋದು ಯಾರು ಹೇಳ್ಕೊಡೋದಿಲ್ಲ. ಯಾ ಸೊ ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲ ನೀವು ಹೆಂಗೆ ಇದನ್ನ ಇಷ್ಟೊಂದು ಚೆನ್ನಾಗಿ ನೀಟಾಗಿ ಪ್ರತಿ ಒಂದು LKG ಹುಡುಗರಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾ ಇದ್ದೀರಾ ಕಾನ್ಸೆಪ್ಟ್ಸ್. ಐ ಡೋಂಟ್ ನೋ, ನೀವು ಐ ಥಿಂಕ್ ಐ ಫೀಲ್ ವೆರಿ ಹ್ಯಾಪಿ ಈ ತರ ಒಂದು ಮೆಂಟರ್ ಸಿಕ್ಕಿರೋದಕ್ಕೆ. ಅಂಡ್ ಆ ಕ್ಲಾಸಸ್ ಆಮೇಲೆ ಕಾನ್ಸೆಪ್ಟ್ಸ್ ತುಂಬಾ ತುಂಬಾ ಚೆನ್ನಾಗಿದೆ ಸರ್. ಇದನ್ನ ಮೇನ್ಲಿ ಯಾರು ತಗೋಬೇಕು, ರೆಕಮೆಂಡ್ ಮಾಡ್ಬೇಕು ಅಂತ ನನಗೆ ಕೇಳಿದ್ರೆ ಕ್ಲಾಸಸ್ನ, ಯಾರಿಗೆ ಲಾಸ್ಟ್ ಹೋಪ್ಸ್ ಇರುತ್ತೆ ಮಾರ್ಕೆಟ್ ಬಗ್ಗೆ ಆಗ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಆಗದೇ ಇಲ್ಲ ಗುರು ನನ್ನ ಕೈಲಿ ಆಗ್ತಾನೆ ಇಲ್ಲ ಬಿಟ್ಬಿಡೋಣ ಅಂತ ಏನಾದ್ರು ಕಾನ್ಸೆಪ್ಟ್ ಇದ್ರೆ, ಅವ್ರು ಆತರ ಫ್ರಸ್ಟ್ರೇಟ್ ಆಗಿರೋರು ಡೆಫಿನೆಟ್ಲಿ ಒಂದು ಟ್ರೈ ಮಾಡ್ಲೇಬೇಕು. ಅಂಡ್ ಬಿಗಿನರ್ಸ್ ಡೆಫಿನೆಟ್ಲಿ ಕ್ಲಾಸಸ್ ತಗೊಂಡ್ರೆ ಅವರಿಗೆ ಸ್ಟ್ರಗಲ್ ಅನ್ನೋದು ಏನು ಅಂತಾನೆ ಗೊತ್ತಾಗಲ್ಲ. ಅಂಡ್ ಯಾರು ನಿಜವಾಗ್ಲೂ ಕಷ್ಟ ಪಟ್ಟಿರ್ತಾರೆ ಅವ್ರಿಗೆ ಮಾತ್ರ ಕಷ್ಟ ಏನಂತ ಗೊತ್ತಿರುತ್ತೆ. ಸೊ ಅವ್ರು ಮಾತ್ರ ಈ ತರ ಗೈಡ್ ಮಾಡಕ್ಕೆ ಸಾಧ್ಯ. ಬಿಕಾಸ್ ಸುಮ್ನೆ ದುಡ್ಡು ಮಾಡ್ಬೇಕು ಅಂತ ಇಂಟೆನ್ಷನ್ ಇದ್ರೆ ಈ ತರ ಎಲ್ಲ ಹೇಳ್ಕೊಡಕ್ ಆಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ದುಡ್ಡು ಮಾಡೋ ಇಂಟೆನ್ಷನ್ ನಿಮ್ಗಿಲ್ಲ. ಸೊ ಹಂಗಾಗಿ ನೀವು ಪ್ರತಿ ಒಂದು ನಿಮ್ದು ಎಂಟ್ರಿ ಎಕ್ಸಿಟ್ ಎವ್ರಿಥಿಂಗ್ ಎವ್ರಿ ಡೇ ಅದನ್ನ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಅಂಡ್ ಹೇಳ್ತಾರಲ್ಲ ಈಗ ದೊಡ್ಡ ದೊಡ್ಡ ಕಾರ್ ತಗೊಳ್ಳೋದೇನ್ ದೊಡ್ಡ ವಿಷಯ ಆಗೋದಿಲ್ಲ, ತಗೊಂಡ್ಬಿಡ್ಬೋದು. ಬಟ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅದೇ ತರ ಒಂದು ನೀವು ಕೋರ್ಸ್ ಮಾಡಿರೋದೇನ್ ದೊಡ್ಡ ವಿಷಯ ಅಲ್ಲ, ಎಲ್ಲರೂ ಮಾಡ್ತಾರೆ ಕೋರ್ಸಸ್ ಕ್ಲಾಸಸ್. ಬಟ್ ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂಡ್ ನೀಟಾಗಿ ಅದನ್ನ ಕನ್ವೆ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ಗೆ. ಎಲ್ಲಿ ತಪ್ಪಾಗ್ತಿದೆ ಅಂತ ಎಷ್ಟು ಸರಿ ಕೇಳಿದ್ರು ಪೇಷನ್ಸ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಸೊ ತುಂಬಾ ಥ್ಯಾಂಕ್ಸ್. ಅಂಡ್ ಇದೇ ತರ ನಿಮ್ ಸಪೋರ್ಟು ಇರ್ಲಿ ಎಲ್ಲರಿಗೂ, ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ತುಂಬಾ ದಿನದಿಂದ ನಿಮ್ ಫಾಲೋ ಮಾಡ್ತಾ ಇದ್ದೀನಿ. ಯಾ ಹಂಗಾಗಿ ನಾನು ಇಷ್ಟೊಂದು ಮಾತಾಡ್ತಾ ಇರೋದು. ಬಿಕಾಸ್ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ಕೋರ್ಸಸ್ ಅಟೆಂಡ್ ಮಾಡಿದ್ದೀನಿ. ಬಟ್ ಅಲ್ಲಿ ರಿಯಾಲಿಟಿ ಇರೋದಿಲ್ಲ. ಹೇಳೋದು ಒಂದು, ಬಟ್ ಬೇರೆ ಲಾಜಿಕ್ಕೇ ಬೇರೆ ಇರುತ್ತೆ. ಬಟ್ ಮೇಲ್ಗಡೆ ಹೇಳ್ಕೊಡೋದು ಲಾಜಿಕ್, ಐ ಮೀನ್ ಕಾನ್ಸೆಪ್ಟೇ ಬೇರೆ, ಲಾಜಿಕ್ಕೇ ಬೇರೆ. ಸೊ ಇಲ್ಲಿ ಎರಡೂ ಒಂದೇ, ಕಾನ್ಸೆಪ್ಟು ಒಂದೇ, ಲಾಜಿಕ್ ಒಂದೇ. ಸೊ ಯಾವ ಲಾಜಿಕ್ ಮೇಲೆ ಏನಾಗುತ್ತೆ ಅನ್ನೋದನ್ನ ನೀವು ಏನು ಅಲ್ಲಿ ಹೈಡ್ ಮಾಡ್ದೇನೆ ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಸೊ ಹಂಗಾಗಿ ಈ ರಿವ್ಯೂ ಸರ್, ಥ್ಯಾಂಕ್ ಯು ಸೋ ಮಚ್.
ಯಾ ಮೇಡಮ್. ಸರ್ ಆಲ್ಮೋಸ್ಟ್ 1 ವರ್ಷದಿಂದ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಸರ್. ಆಲ್ಮೋಸ್ಟ್ 8 ಮಂತ್ಸ್ 9 ಮಂತ್ಸ್ ಅನ್ಕೊಳ್ಳಿ. ಇದು ಬೈಯಿಂಗ್ ಆಪ್ಷನ್ ಬೈಯಿಂಗ್ ಬಂದಿದ್ದು. ಬಟ್ ಆಗಿಂದಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ. ಲಾಸ್ ಅಷ್ಟು ಹೆವಿ ಆಗಿಲ್ಲ, ಬಟ್ ಸ್ಟಿಲ್ ಮಾಡ್ಕೊಂಡಿದೀನಿ. ಬಟ್ ನಾನು ಏನಂದ್ರೆ ಒಂದ್ ಸರಿಯಾದ ಮೆಂಟರ್ ನೋಡ್ತಾ ಇದ್ದೆ. ತುಂಬಾ ಜನ ಅಂದ್ರೆ ಯಾರಿಗ್ ಚೆನ್ನಾಗಿ ಹೇಳ್ಕೊಡ್ಬೋದು, ವಿಚ್ ವುಡ್ ಹೆಲ್ಪ್ ಅಂತ. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಕಷ್ಟ ಅಂಡ್ ಎಮೋಷನ್ಸ್ ಸೈಕಾಲಜಿ ಎಲ್ಲಾನು ಮೆಸ್ಅಪ್ ಆಗಿ ಸೊ ಅಷ್ಟೇ ಸ್ವಲ್ಪ ದಿನ ಪ್ರಾಫಿಟ್ ಮಾಡೋದು ಮತ್ತೆ ಎಲ್ಲ ಹೋಗೋದು ಹಿಂಗೆ ಆಗ್ತಾ ಇತ್ತು ಸರ್. ಬಟ್ ನಿಮ್ದು ಅದೇ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ಮೇಲೆ ಅಟ್ಲೀಸ್ಟ್ ಅಂದ್ರೆ ದ ವೇ ಯು ಟೆಲ್ ಅದ್ರಲ್ಲೇ ಗೊತ್ತಾಗುತ್ತೆ ದೇರ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನ್ ಡ್ರಾ ಪೀಪಲ್ ಅನ್ನೋ ತರ ಇದೆ. ಸೊ ಹಂಗಾಗಿ ಏನಾದ್ರೂ ಟ್ರೈ ಮಾಡೋಣ. ಎನಿವೇಸ್ ಎಷ್ಟೊಂದ್ ಕೋರ್ಸ್ ಗಳಿಗೆ ಜಾಯಿನ್ ಆಗೋದು, ಅಲ್ಲೆಷ್ಟ್ ಸಾಧ್ಯನೋ ಎಲ್ಲಾನು ಕಲಿಯೋದು ಮಾಡ್ತಾ ಇದ್ದೆ. ಆಮೇಲೆ ಇದು ನಿಮ್ದು ಅದೇ ಫಸ್ಟ್ ಅದು ಕೋರ್ಸ್ ಜಾಯಿನ್ ಆಗಿದ್ದೆ ನಾನು, ಸೂಪರ್ ಟ್ರೆಂಡ್ ಅದು. ಬಟ್ ಅದೇ ನಾಲೆಡ್ಜ್ ಕಡಿಮೆ ಇರೋದ್ರಿಂದ ಅಲ್ಲೂನು ಅಷ್ಟೇ ಹಂಗೆ ಆಗ್ತಾ ಇತ್ತು. ಆಮೇಲೆ ನೀವ್ ಒಂದ್ಸಲ ಹೇಳಿದ್ರಿ ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್ ಲಾಂಚ್ ಮಾಡ್ತೀನಿ ಅದ್ ತಗೊಳ್ಳಿ ಅಂತ. ಸೊ ನನ್ ಪ್ಲಾನ್ ಇತ್ತು ತಗೋಬೇಕು ಅಂತ. ಇವಾಗ ತಗೊಂಡ್ ಅಷ್ಟೊಂದ್ ದಿನ ಆಗಿಲ್ಲ, ಒಂದ್ ಸ್ವಲ್ಪ ದಿನ ಆಗಿದೆ ಅಷ್ಟೇ. ಬಟ್ ಸ್ಟಿಲ್ ನಂಗೆ ಏನಕ್ ಮಾತಾಡ್ಬೇಕು ಅನ್ನಿಸ್ತು ಅಂದ್ರೆ ಎವ್ರಿ ಡೇ ನಾನು ಟ್ರೇಡ್ ಮಾಡಿದಾಗ ಲೈಕ್ ಸ್ಟ್ರೈಕ್ ಪ್ರೈಸ್ ಗಳು ನೋಟ್ ಮಾಡ್ಕೊಂತೀನಿ. ಅಂಡ್ ಐ ಆಸ್ಕ್ ಕ್ವೆಶನ್ ಹೌ ಲೈಕ್ ನಾಟ್ ಮೀ ಎವ್ರಿಬಡಿ ಲೈಕ್ ಯಾರಾದ್ರೂ ಕೇಳಿದ್ರು ನೀವು ಒಂದು ಈವನ್ ಯಾವ ಪಾಯಿಂಟ್ ನೀವು ಹೈಡ್ ಮಾಡಲ್ಲ ಸರ್. ಈವನ್ ನಿಮ್ ಎಂಟ್ರಿನೂ ಅಷ್ಟೇ ಹೆಂಗ್ ತಗೊಂಡ್ರಿ, ಯಾವ ತರ ನೀವ್ ಥಿಂಕ್ ಮಾಡಿದ್ರಿ ಆ ಟ್ರೇಡ್ ತಗೋಬೇಕಾದ್ರೆ ಎಲ್ಲಾ ಲಾಜಿಕ್ನು ಎಷ್ಟು ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀರಾ. ಅಂಡ್ ಬರೀ ಅದ್ರ ಜೊತೆ ನಮ್ಮ ವರ್ಕ್ ಜೊತೆಗೆ ನೀವು ನಿಮ್ದು ಎಂಟ್ರಿ ಇದ್ದು ಲಾಜಿಕ್ ತಿಳ್ಕೊಂತ ಹೋಗಿ ಎವ್ರಿ ಡೇ ನಾವು ರಿಫೈನ್ ಮಾಡ್ಕೊಂತ ಇದ್ರೆ ನಾಲೆಡ್ಜು ಅಟ್ಲೀಸ್ಟ್ ನಾವ್ ಮಾಡ್ಬೋದು ಇನ್ಮೇಲೆ ಇಂಡಿಪೆಂಡೆಂಟ್ ಆಗಿ ಅನ್ನೋದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಇನ್ನೊಂದೇನಂದ್ರೆ ಟಾರ್ಗೆಟ್ ವೈಸು ನೀವ್ ಹೇಳ್ಕೊಡ್ತಾ ಇರೋದು ಟಾರ್ಗೆಟ್ ಅಚೀವ್ ಆಗೋದು ಅಟ್ಲೀಸ್ಟ್ ಮುಂಚೆ ಹೋಲ್ಡ್ ಮಾಡಕ್ಕೆ ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ ಸರ್. ಲೈಕ್ ಪ್ರಾಫಿಟ್ ನೋಡಿದ್ರೆ ಸರಿ ಬಿಡು ಹೆಂಗೋ ಆಗ್ಬಿಡ್ಲಿ ಅನ್ನೋ ತರ ಕ್ಲೋಸ್ ಮಾಡ್ತಾ ಇದ್ದೆ ಅರ್ಲಿ ಆಗಿ. ಈಗ ಅಟ್ಲೀಸ್ಟ್ 1:3 ವರ್ಗೂ ಹೋಲ್ಡ್ ಮಾಡ್ತೀನಿ. ಅಂಡ್ ಲೈಕ್ ಲೆಸ್ಸರ್ ಕ್ವಾಂಟಿಟಿನ ಇಡ್ಕೋಬೇಕು, ಇನ್ನ ಇಲ್ಲಿವರೆಗೂ ಹೋಗುತ್ತೆ ಅನ್ನೋದ್ ಒಂದು ಲೈಕ್ ಇಷ್ಟು ಟಾರ್ಗೆಟ್ ಇದೆ ಅನ್ನೋ ಡಿಫೈನ್ ಟಾರ್ಗೆಟ್ ಇದೆ, ಅದನ್ನ ನಾನು ನೋಟಿಸ್ ಮಾಡ್ತಾ ಇದೀನಿ. ಸೊ ಒನ್ ಡೇ ಐ ವಿಲ್ ಸೆಂಡ್ ಯು ಅ ಸ್ಕ್ರೀನ್ ಶಾಟ್ ವಿತ್ ಗುಡ್ ಪ್ರಾಫಿಟ್ ಲೈಕ್ ಕ್ಯಾಪ್ಚರಿಂಗ್ 100 ಪಾಯಿಂಟ್ಸ್ ಲೈಕ್ ವಾಟ್ ಯು ಡೂ. ಹಂಗ್ ಮಾಡ್ಬೇಕು ಅನ್ನೋದ್ ಪ್ಲಾನ್ ಇದೆ ಸರ್. ಸೊ ವೆರಿ ಗುಡ್. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಯಾರೂನು ಇಷ್ಟು ಪ್ರೈಸ್ಗೆ ಐ ಮೀನ್ ಇಟ್ಸ್ ನಾಟ್ ಅಬೌಟ್ ಪ್ರೈಸ್, ಯು ಆರ್ ಲೈಕ್ ಹೆಲ್ಪಿಂಗ್ ಎವ್ರಿಬಡಿ ಲೈಕ್ ಎವ್ರಿ ಡೇ. ನಾಟ್ ಇವನ್ ಅ ಸಿಂಪಲ್ ಕಾನ್ಸೆಪ್ಟ್ ಇದ್ರೂನು ಎಷ್ಟು ಜನ ಎಷ್ಟು ಸಲ ಸೇಮ್ ಕ್ವಶನ್ ಕೇಳಿದ್ರು ವಿತ್ ಸೋ ಮಚ್ ಆಫ್ ಪೇಶನ್ಸ್ ಯು ಆನ್ಸರ್ ಎವ್ರಿಬಡಿ ಸರ್. ಅದು ರಿಯಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಸರ್. ಅಟ್ಲೀಸ್ಟ್ ನೀವು ನಮ್ಗೆ ಮೆಂಟರ್ ಆಗಿ ಸಿಕ್ಕಿದಕ್ಕೆ ನಾವೆಲ್ಲರೂ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹೀಗೆ ಪ್ರಾಫಿಟಬಲ್ ಟ್ರೇಡರ್ ಆಗ್ಬಿಟ್ಟು ಒಂದ್ ದಿವಸ ಬರಬೇಕು ಸರ್. 20 lakhs ನಂದು ಪೋರ್ಟ್ಫೋಲಿಯೋ ಇದೆ ಅಂತ ಬರಬೇಕು. ಸೊ ಐ ವಿಲ್ ವೇಟ್ ಫಾರ್ ದಟ್ ಡೇ. ಓಕೆ, ಹಾ ಸರ್, ಹೋಪಿಂಗ್ ಫಾರ್ ದಟ್. ಎಸ್ ಡೆಫಿನೆಟ್ಲಿ ಐ ವೆರಿ ವಿಲ್ ವರ್ಕ್ ಫಾರ್ ದಟ್. ವೆರಿ ಗುಡ್, ಸೂಪರ್. ಯಾ ನೆಕ್ಸ್ಟ್ ನಾನು ಶಶಿಧರ್. ಯಾ ಹೇಳಿ ಸರ್. ಸರ್ ನಿಮ್ಮ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ರಿವ್ಯೂ ನೋಡಿ ನಾನು ಕೂಡ ಜಾಯಿನ್ ಆದೆ. ತುಂಬಾ ಚೆನ್ನಾಗಿದೆ ಸರ್. ಹೊರಗಡೆ ನಾನು ಸುಮಾರು 1.5 ಲಕ್ಷ ಒಂದು ಕ್ಲಾಸಿಗೆ ಕೂಡ ಕೊಟ್ಟು ಹೋಗಿದ್ದೀನಿ. ಅಲ್ಲಿ 15 ಮಿನಿಟ್ಸ್ ಅಲ್ಲಿ ಹೇಳ್ಕೊಟ್ರು. ಅವ್ರು ಏನು ಹೇಳ್ಕೊಡ್ಲಿಲ್ಲ ಸರ್. ನಮ್ಮ ಸಾಫ್ಟ್ವೇರ್ ಕೊಟ್ರು, ಓಕೆ, ಅದು ಯೂಸ್ ಮಾಡೋದು ಸರಿಯಾಗಿ ಹೇಳಲಿಲ್ಲ ಅವರು. ಹ್ಮ್ ಬರೀ ಓಪನ್ ಲೋ ಓಪನ್ ಐ 50 ಮಿನಿಟ್ ರಿಜೆಕ್ಷನ್ ಇಷ್ಟೇ ಹೇಳಿ ಕ್ಲಾಸ್ ಮುಗಿಸಿರೋ. ಹ್ಮ್ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಮೌಂಟ್ ಅನ್ಕೊಂಡು ನಾವು ಏನು ಮಾಡ್ಲಿಲ್ಲ. ಓಕೆ, 1.5 lakh ಆಮೇಲೆ ನೀವು ಪೇ ಮಾಡಿದ್ದೀರಾ? ಹೌದು ಸರ್, 3 ಮಂತ್ಸ್ ಮಾಡಿರೋ. 3 ಮಂತ್ಸ್ ಮಾಡಿದ್ರೆ ಅವ್ರು ನಮ್ಗೆ ಬರೀ ಹೊರಗಡೆ ಕೂರ್ಸಿರೋರು ಅಷ್ಟೇ, ಟೇಬಲ್ ಹಾಕಿ. ಓಕೆ, ಯಾವಾಗ್ಲಾರು ಮಧ್ಯೆ ಬಂದು ಹೇಳ್ಕೊಡೋರು ಅಷ್ಟು ಬಿಟ್ರೆ 15 ಮಿನಿಟ್ಸ್ ಅಲ್ಲಿ ಹೇಳ್ಕೊಟ್ರು. ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ ತರ ಯಾರು ಹೇಳ್ಕೊಡ್ಲಿಲ್ಲ ಸರ್. ಅವ್ರ ಹತ್ರ ಲೋಯರ್ ಟೈಮ್ ಫ್ರೇಮ್ ಕಾನ್ಸೆಪ್ಟೇ ಇಲ್ಲ. ಓಕೆ, ಸ್ಟಾಪ್ ಲಾಸ್ 40ರಿಂದ 50 ಪಾಯಿಂಟ್ ಸ್ಟಾಪ್ ಲಾಸ್ ಬರೋದು. ಓಕೆ, ಆದ್ರೆ ಇಲ್ಲಿ ನಾವು 30ರಿಂದ 40 ಪಾಯಿಂಟ್ ಟಾರ್ಗೆಟ್ ಇರುತ್ತೆ, ಫಸ್ಟ್ ಟಾರ್ಗೆಟ್ ಇರುತ್ತೆ ನಮ್ಮಲ್ಲಿ. ಹ್ಮ್ ಸ್ಟಾಪ್ ಲಾಸ್ ತೀರಾ ಮಿನಿಮಲ್ ಇರುತ್ತೆ ಸರ್. ಒಂದು 5 ಪಾಯಿಂಟ್ 10 ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ. ಯಾ ಹಂಗಾಗಿ ನಮಗೆ ತುಂಬಾ ಬೆನಿಫಿಟ್ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದೀರಾ. ಯಾ ಇನ್ನ 1 ವರ್ಷ ಮಾಡ್ತೀನಿ ಅಂತ ಹೇಳ್ತಾ ಇದೀರಾ. 2 ಮಂತ್ಸ್ ಆಯ್ತು ಸರ್ ಜಾಯ್ನ್ ಆಗಿ. ಯಾ ಸೊ 8,000 ಬರ್ತಿದ್ಯಾ ಸರ್ ಕಂಟೆಂಟ್? ತುಂಬಾ ವರ್ತ್ ಇದೆ ಸರ್. ಆದ್ರೆ 8,000 ಏನಿಲ್ಲ ಸರ್. ಇಷ್ಟು ಕಡಿಮೆ ಪ್ರೈಸ್ ಯಾರು ಹೇಳಲ್ಲ. ನಾವ್ ಏನೇ ಡೌಟ್ ಕೇಳಿದ್ರು ಹ್ಮ್
ತುಂಬಾ ತಾಳ್ಮೆಯಿಂದ ಹೇಳ್ಕೊಡ್ತೀರಾ, ಯಾರು ಏನೇ ಡೌಟ್ ಕೇಳಿದ್ರು. Yeah. ಅದು ತುಂಬಾ ಅನುಕೂಲ ಆಗ್ತಿದೆ ಸರ್ ನಮ್ಗೆ. Thank you, ತುಂಬಾ sir. ಕಲ್ತಿದ್ದೀವಿ ಸರ್. ಈ ತರ ಎಲ್ಲೂ ಹೊರಗಡೆ ಸಿಗಲ್ಲ ಸರ್. ನಾನು ಸುಮಾರು 7-8 ಕಡೆ ಹೋಗಿದ್ದೀನಿ. 7-8 ಯಾರು ಕೋರ್ಸಸ್ ಅಕಾಡೆಮೀಸ್. ಹೌದು ಸರ್, ಸುಮಾರು ಒಂದ್ 3.5-4 ಲಕ್ಷ ಬರೀ ಕ್ಲಾಸ್ಗೆ ಖರ್ಚು ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲಿ ಇಡೀ ಕರ್ನಾಟಕ ಎಲ್ಲಿ ಅಲ್ಲಿರೋ ಅಕಾಡೆಮೀಸ್ಗೆ ಎಲ್ಲೂ ಹೋಗಿದ್ದೀರಾ? ಸುಮಾರು ಜನ ಹೆಸರು ಹೇಳ್ಬೋದು ಸರ್. ಹೆಸರ ಹೇಳಿ, ನಾನು ಬೀಪ್ ಮಾಡ್ತೀನಿ. ಹ್ಮ್. ಯಾರು ರಿಯಾಲಿಟಿ ಹೇಳ್ಕೊಡಲ್ಲ ಸರ್. ಈ ಚಿಮ್ಮಕ್ಕು ಅಂತಾರೆ, ಆಮೇಲೆ ಇದು ಅಂತಾರೆ, ಡೌ ಥಿಯರಿ ಅಂತಾರೆ. ಹ್ಮ್. ಎಂಟ್ರಿ ಮಾತ್ರ ಯಾರು ಹೇಳ್ತಿರ್ಲಿಲ್ಲ. ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ಎಂಟ್ರಿ ಯಾರು ಹೇಳಲ್ಲ, ಎಲ್ಲ 15 ಮಿನಿಟ್ ಅಂತಾರೆ. ಹ್ಮ್. ಹ್ಮ್. ಆದ್ರೆ 15 ಮಿನಿಟ್ ಎಲ್ ಟ್ರೇಡ್ ತಗೊಬೇಕು ಅನ್ನೋದನ್ನೇ ಹೇಳಲ್ಲ ಅವರು. ಹ್ಮ್. ಇದು ಲೋ ಬ್ರೇಕ್ ಆದ್ರೆ ಎಂಟ್ರಿ ಆಗಿ ಅಂತಾರೆ. ಹ್ಮ್. ಸ್ಟಾಪ್ ಲಾಸ್ ನೋಡ್ರಿ, ಬಿಗ್ ಸ್ಟಾಪ್ ಲಾಸ್ ಇರುತ್ತೆ. 10 ಪಾಯಿಂಟ್ 15 ಪಾಯಿಂಟ್ ನಾವು ಕನ್ಸಲ್ಲೂ ಕೇಳಿರ್ಲಿಲ್ಲ ಇಷ್ಟು ಸ್ಟಾಪ್ ಲಾಸ್. ಹ್ಮ್. ಹ್ಮ್. ತುಂಬಾ ಕಡಿಮೆ ಸ್ಟಾಪ್ ಲಾಸ್ ಅಲ್ಲಿ ಎಂಟ್ರಿ ಆಗ್ತಿವಿ. ಮತ್ತೆ ನಮಗೆ ಪ್ರಾಫಿಟ್ ಚೆನ್ನಾಗಿದೆ ಇಲ್ಲಿ, ವೆರಿ ಗುಡ್. ಚೆನ್ನಾಗಿ ಪ್ರಾಫಿಟ್ ಆಗ್ತಾ ಇದೆ. ಮತ್ತೆ ಹ್ಮ್. ಸ್ಟಾಪ್ ಲಾಸ್ ಕಡಿಮೆ ಇರೋದ್ರಿಂದ ನಮ್ಗೇನು ಅಷ್ಟು ಬರ್ಡನ್ ಅನಿಸ್ತಾ ಇಲ್ಲ ಸರ್. ವೆರಿ ಗುಡ್. ಇವಾಗ ನೀವು ರಿಯಲ್ ಟ್ರೇಡ್ ಮಾಡ್ತಿದ್ದೀರಾ? ರಿಯಲ್ ಟ್ರೇಡ್ ಮಾಡ್ತಾ ಇದೀನಿ. ನಾನು ನಿಮಗೆ ಕಳಿಸ್ತಾ ಇದೀನಿ ಸರ್, ಸ್ಕ್ರೀನ್ ಶಾಟ್ ಕಳಿಸ್ತಾ ಇದೀನಿ. ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ ಮಾಡ್ಕೊಳ್ಳಿ, ಆಯ್ತಾ? ಹಂಗಾಗಿ ಸರ್ ದರ್ಶನ್ ಸರ್, ಹೇಳಿ ಸರ್. ಮುಂಚೆ ಅಂದ್ರೆ ನಾನು ಫಸ್ಟ್ ಹೇಳಿದೆ ಅವಾಗ್ಲೇ, ಇದು ತುಂಬಾ ಇದ್ರ ಹತ್ರ ಹೋಗ್ಬಿಟ್ಟು ಲಾಸ್ ಆಗಿದೆ, ಒಂದು 5 lakhs. ಹೇಳಿ. ಅಂದ್ರೆ ಅವಾಗ ಹೆಂಗಿತ್ತು ಅಂದ್ರೆ ಒಂದು 5 ಪಾಯಿಂಟ್ಸ್ ಮೇಲೆ ಹೋದ್ರೆ ಸಾಕು ತೆಗೆದ್ಬಿಡ್ಬೇಕು ಅನ್ನೋ ಮೆಂಟಾಲಿಟಿ. ಈಗ ನಾನು ಪೇಪರ್ ಟ್ರೇಡಿಂಗ್ ಮಾಡ್ಕೊಂಡು ನಿಮ್ ಕೋರ್ಸ್ ಜಾಯ್ನ್ ಆದಾಗಿಂದ ಪೇಪರ್ ಟ್ರೇಡಿಂಗ್ ಮಾಡ್ತೀನಿ. ಬಟ್ ಸ್ಟಾಪ್ ಲಾಸ್ 10 ಪಾಯಿಂಟ್ ಇರುತ್ತೆ. ಓಕೆ. 1:3 ನಾನು ಬುಕ್ ಮಾಡ್ತಿದ್ದೀನಿ. ಡೈಲಿ ನಾನು ಏನ್ ಮಾಡ್ತಿದ್ದೀನಿ ಅದ್ ನಿಮ್ಗೆ ಕಳಿಸ್ತಿದ್ದೀನಿ. ಬಟ್ ನಾನು ಟ್ರೇಡಿಂಗ್ ಮಾಡ್ತಿಲ್ಲ, ಪೇಪರ್ ಟ್ರೇಡಿಂಗ್ ಮಾಡ್ತಾ ಇದೀನಿ. ಬಿಕಾಸ್ ನೀವ್ ಹೇಳಿದ್ರ ನಂಗೆ 1 month ಮಾಡ್ಬೇಕು ಅಂತ ಹೇಳಿ. ಬಟ್ ಈ ಕೋರ್ಸ್ 8,000 ಅಲ್ಲ ಸರ್, 8 ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಬಿಡಿ, ಅಷ್ಟು ವರ್ತ್ ಇದೆ. ಬೆಲೆ ಕಟ್ಟಿದ್ರೆ ಅದು ಇದಾಗ್ಬಿಡುತ್ತೆ. 100% ನಾನು ಹೇಳ್ತೀನಿ, ವರ್ತ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಕೋರ್ಸ್ ಅಂತ. ನೀವು ಹೇಳ್ಕೊಡೋ ಸ್ಟೈಲ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸೈಕಾಲಜಿ ಬಿಲ್ಡ್ ಆಗ್ತಿದೆ ಸರ್. ಡೌಟ್ ಬಂದಾಗ 100% ಸರ್. ಇವತ್ತು ವೈಟ್ ಮಾಡೋ ಪೇಷನ್ಸ್ ಬಂದಿದೆ ಅಂದ್ರೆ, ಅಲ್ಲಿ ಗಂಟ ಹೋಗುತ್ತೆ ಅಂತ ಪೇಷನ್ಸ್ ಬಂದಿದೆ ಅಂದ್ರೆ ಅದ್ ನಿಮ್ಮಿಂದ. 8,000 ಏನು ಇಲ್ಲ ಸರ್. 8,000 ಅಂತ ಹೇಳೋದಲ್ಲ, 8 lakhs ಕೊಟ್ರೆ ನಾನು ಈ ತರ ಹೇಳ್ಕೊಡ್ರೆ ಎಲ್ಲೂ ಸಿಗಲ್ಲ. 100% ಈ ಕೋರ್ಸ್ ವರ್ತ್ ಇದೆ. ವೆರಿ ಗುಡ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನನ್ನ ಹೆಸರು ನಿತಿನ್ ಅಂತ. ಸರ್ ನಾನು ಜಾಯಿನ್ ಆಗಿ 15 to 20 days ಆಗಿದೆ. Yeah. ನಾನು ನಿಮಗೆ ಪೇ ಮಾಡಿದ್ದೀನಲ್ಲ 8,000, Yeah. ಅದ್ ಯಾ ಲೆಕ್ಕ ಇಲ್ಲ ಸರ್. ಅದು ನಂದು ಹೆಚ್ಚು ಕಮ್ಮಿ ಲಾಸು 2.5 lakh ಲಾಸಸ್ ಆಗಿದ್ದು. ನಂದು ಇವಾಗ ಹೆಂಗಾಗಿದೆ ಅಂದ್ರೆ ಫುಲ್ಲು ನನ್ನ ಸೈಕಾಲಜಿನೂ ಚೇಂಜ್ ಆಗಿದೆ. ನಾನು 500 ನಾನು ಟಾಪ್ ಲಾಸ್ ಆಗ್ತಾ ಇದೆ ಅಂದ್ರೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಇವಾಗ, ನಂದು 500 ಏನಕ್ಕೆ ಟಾಪ್ ಲಾಸ್ ಆಗ್ತಾ ಇದೆ ಅಂತ. 3,000 ಟಾಪ್ ಲಾಸ್ ಆದ್ರೂ ಯೋಚನೆ ಮಾಡ್ತಾ ಇರ್ಲಿಲ್ಲ ಫಸ್ಟ್ ನಿಮ್ ಕ್ಲಾಸಿಗೆ ಅಟೆಂಡ್ ಆಗಿಂತ ಮುಂಚೆ. ಇವಾಗ 500 ಟಾಪ್ ಲಾಸ್ ಯಾಕೆ ಆಯ್ತು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಎವ್ರಿ ಡೇ ಮಾರ್ನಿಂಗ್ ಬಂದು ಹೇಳ್ತಿರಲ್ಲ, ಆ ಸೈಕಾಲಜಿ ಬೇಕು ಸರ್. ಮುಂದೆ ಗುರಿ ಇದೆ, ಹಿಂದೆ ನೀವು ಗುರು ಇದ್ದೀರಾ, ನಾವು ಸಾಧನೆ ಮಾಡ್ತೀವಿ, ಆ ನಂಬಿಕೆ ಇದೆ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಎದುರ್ತಾ ಇದ್ದೀರಾ. ಓಕೆ, ನೀವು ನನ್ಗೆ ನಿಮ್ದು ಒಂದು ಎಮೋಷನ್ ಅರ್ಥ ಆಗತ್ತೆ. ಓಕೆ, ಸೊ ಚೆನ್ನಾಗಿ ಮಾಡಿ. ಆಲ್ವೇಸ್ ನಾನು ಹೆಲ್ಪ್ ಮಾಡ್ತೀನಿ, ಆಯ್ತಾ? ಸೊ ಚೆನ್ನಾಗಿ ಮಾಡ್ಕೊಂಡು ಪ್ರಾಫಿಟಬಲ್ ಆಗಿದ್ದೀನಿ ಅಂತ ಹೇಳ್ಬೇಕು ನೀವು, ಓಕೆನಾ? ಹಾ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಸರ್. ಹಲೋ ಸರ್. ಅಂದ್ರೆ ಎಲ್ಲಾ ಕ್ಲಾಸಸ್ ಹೇಗಾಗ್ತಿತ್ತು ಅಂದ್ರೆ, ಸುಮ್ನೆ 1-2 ಇಂಡಿಕೇಟರ್ ಹೇಳ್ಕೊಟ್ಟು ಆ ತರ ಮಾಡಿ ಈ ತರ ಮಾಡಿ ಅಂತ ಹೇಳ್ತಿದ್ರು. ನಾವು ಅದೇ ತರ ಇರುತ್ತೆ ಅಂತ ಮಾಡಿದ್ವಿ. ಬಟ್ ಇದು ಅಲ್ಟಿಮೇಟ್ ಆಗಿದೆ ಅಂತ ನಮ್ಗೆ ಇವಾಗ ಗೊತ್ತಾಗಿತ್ತು ಸರ್. ಓಕೆ. ನಮ್ಗೆ ಇವ್ರು ರೆಫರ್ ಮಾಡಿದ್ರು ಸರ್. ಅವರು ಓಕೆ. ಅವ್ರ ಫ್ರೆಂಡ್ಸ್ ಸರ್. ನಾನು ಜಸ್ಟ್ ನಾವು ಟ್ರೇಡ್ ಮಾಡ್ತಾ ಇಲ್ಲ ಸರ್ ಇವಾಗ. ಜಸ್ಟ್ ಎಲ್ಲ ಇವಾಗ ಕಲಿತಾ ಇದೀವಿ ಸರ್. ಇವಾಗ ಹೊಸದಾಗಿಂದ ಸ್ಟಾರ್ಟ್ ಮಾಡ್ದಂಗ ಆಗಿದೆ ಇವಾಗ ಕಲಿಯೋದು. ವೆರಿ ಗುಡ್, ವೆರಿ ಗುಡ್. ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ?
ನಮ್ಗೆ 1.5 year ಇದೆ ಸರ್ ಎಕ್ಸ್ಪೀರಿಯನ್ಸ್, ಬಟ್ ಲಾಸಸ್ ಮಾಡ್ಕೊಂಡಿದೀವಿ ಸರ್ ನಾವು ತುಂಬಾ. ಬಟ್ ಇವಾಗ ಟ್ರೇಡ್ ಮಾಡೋದೇ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದೀವಿ. ಜಸ್ಟ್ ವಾಚ್ ಮಾಡ್ತಾ ಇದೀವಿ ಸರ್ ಮಾರ್ಕೆಟ್ ನ. ವೆರಿ ಗುಡ್. ಸೊ ಈಗ ಅರ್ಥ ಆಗ್ತಿದೆ ಮಾರ್ಕೆಟ್ ಥ್ಯಾಂಕ್ ಯು ಯಾವ ಸರ್. ರೀತಿ ವರ್ಕ್ ಆಗುತ್ತೆ ಅಂತ. ಹಾ, ಅರ್ಥ ಆಗ್ತಾ ಇದೆ ಸರ್. ನಮ್ಗೆ ಫೆಬೋನಾಚಿ ಇಷ್ಟ ಅಲ್ಟಿಮೇಟ್ ಲೆವೆಲ್ಸ್ ಇರುತ್ತೆ ಅಂತ ಇದೆ ನಿಮ್ ಕ್ಲಾಸಸ್ ಇಂದಾನೇ ಗೊತ್ತಾಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಇನ್ನೂ 1 year ಅಟೆಂಡ್ ಆಕ್ಚುಲಿ ಆಗಿ ಎಲ್ಲಾ ಡೈಲಿ. ಹಾ, ಡೈಲಿ ಅಟೆಂಡ್ ಆಗ್ತೀನಿ ಸರ್. ಎಲ್ಲಾ ಇದ್ರಲ್ಲಿನೂ ಬರೀ ಇಂಡಿಕೇಟರ್ಸ್ ಹೇಳ್ಕೊಡ್ತಾರೆ ಸರ್. 9 EMA 21 EMA ಅದರಿಂದ ನೀವು ಟ್ರೇಡ್ ಮಾಡಿ ಇಲ್ಲಿ ಬಂದ್ರೆ ಎಂಟ್ರಿ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ನೀವು ಫೆಬೋನಾಚಿ ಇದೆಲ್ಲ ಅಲ್ಟಿಮೇಟ್ ಇದೆ ಸರ್. ಅದು ವೆರಿ ಗುಡ್, ನಿಮ್ ಸ್ಟ್ರಾಟಜೀಸ್ ಎಲ್ಲ ಚೆನ್ನಾಗಿದೆ ಸರ್. ವೆರಿ ಗುಡ್ ಸರ್. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಥ್ಯಾಂಕ್ ಯು. ನಾನು ನಮ್ಮ ಕರ್ನಾಟಕದಲ್ಲೇ ಒಂದು 6-7 ಕೋರ್ಸಸ್ ತಗೊಂಡಿದ್ದೆ ಸರ್. ಹ್ಮ್ ಸರ್ ಆ ಕೋರ್ಸಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಂಡಿಕೇಟರ್ಸ್ ಬೇಸ್ ಮೇಲೆ ಹೇಳ್ಕೊಡ್ತಾ ಇದ್ರಿ ಸರ್. ಒಬ್ರು ಹತ್ರನೂ ಸಹ ಜಾಯಿನ್ ಆಗಿದೆ ಸರ್. Okay. ಬಟ್ ಅವರು ಸಹ ಇಂಡಿಕೇಟರ್ ಬೇಸ್ಡ್ ಮೇಲೆ ಅಂದ್ರೆ ಲ್ಯಾಗಿಂಗ್ ಹೇಗೆ ಅಂದ್ರೆ ನಿಮ್ ತರ ಈ ಮುಂದೆ ಏನಾಗುತ್ತೆ ಅಂತ ಒಂದು ಹೇಳ್ತಾ ಇಲ್ಲ, ಆಗೋಗಿದ್ ಮಾರ್ಕೆಟ್ ಚಾರ್ಟ್ ನೋಡ್ಬಿಟ್ಟೆ ಹೇಳ್ತಾ ಇದ್ರಿ ಅಷ್ಟೇ ಸರ್. ಓಕೆ ಸರ್ ನಾವು ಸಹ ತುಂಬಾ ಲಾಸಸ್ ಮಾಡ್ಕೊಂಡಿದ್ವಿ ಸರ್. ಬಟ್ ನಿಮ್ಮಲ್ಲಿ ಸೇರಿದ ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಇದೆ, ಮತ್ತೆ ಚಾರ್ಟ್ ನೋಡಿದ್ಮೇಲೆ ಹೀಗೆ ಆಗುತ್ತೆ ಅಂತಾನು ಹೇಳ್ಬೋದು ಸರ್. ಹಾ ಸರ್, ನಾನು ಬೀಪ್ ಮಾಡಿ ಸರ್. ನಾನು ಬಟ್ ನಾನು ಡೇ ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೇ ನೋಡೋಕ್ಕಾಗಲ್ಲ. ಈವ್ನಿಂಗ್ ಬಂದು ನಾನು BTC ಮತ್ತೆ ಕೂಡ ಇಲ್ಲಲ್ಲಿ ನೋಡ್ತೀನಿ ಸರ್. ಪ್ರತಿದಿನ ಅಟೆಂಡ್ ಮಾಡ್ತಾನೆ ಇರ್ತೀನಿ ಸರ್ ನಿಮ್ ಕ್ಲಾಸಸ್. ನಾನು ಇವತ್ತು ನಾನು ತಗೊಂಡಾಗಿಂದ ಒಂದಿನ ಮಿಸ್ ಮಾಡಿಲ್ಲ ಸರ್ ನಿಮ್ ಕ್ಲಾಸಸ್. ಯಾಕಂದ್ರೆ ನಾನು ಮಿಸ್ ಮಾಡಿದ್ರೆ ನಾನು ಏನ್ ಕಳ್ಕೊಂತೀನೋ ಅನ್ನೋದು ನನಗೆ ಮನ್ಸಲ್ಲಿ ಕಾಡ್ತಾ ಇರ್ತದೆ. ಆದ್ರೆ ಒಂದು ಕೇಳ್ತೀನಿ ಇಲ್ಲಿ, ನೀವು ಇವಾಗ ಪ್ರೀವಿಯಸ್ಲಿ 7 ಅಕಾಡೆಮೀಸ್ ಹೋಗಿದ್ದೀರಿ ಅಂತ ಹೇಳಿದಿರಲ್ವಾ, 7 ಕೋರ್ಸಸ್ಗೆ. ಹಾ ಸರ್. ಅಲ್ಲೂ ಇಲ್ಲಿ ಏನು ಸರ್ ಡಿಫ್ರೆನ್ಸ್ ಇದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ? ಸರ್ ನಾ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತೀನಿ. ಅವರು ಅವ್ರು ಮಾಡ್ತಾರೋ ಇರ್ತಾರೋ ಗೊತ್ತಿಲ್ಲ ಸರ್. ತೋರ್ಸೋರು ಈ ಪ್ರಾಫಿಟ್ ಈ ತರ ಎಲ್ಲ ತೋರ್ಸೋರು. ಬಟ್ ಅವರಲ್ಲಿ ಇರೋ ಏನೋ ಒಂದು ಸ್ಟ್ರಾಟಜಿ ಅದನ್ನ ನಮಗ್ ಬಿಟ್ಕೊಡ್ತಾ ಇರ್ಲಿಲ್ಲ ಸರ್. ಓಕೆ. ಅವ್ರು ಪ್ರಾಫಿಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್. ಬಟ್ ಒಂದು ಸ್ಕ್ರೀನ್ ಶಾಟ್ ಇವತ್ತು ಮಾಡಿರೋದು ಪ್ರೂಫ್ ಅಂತ ತೋರ್ಸೋರು. ಬಟ್ ಅವ್ರು ಹೇಗ್ ಮಾಡಿದ್ರು ಅಂತ ಹೇಳ್ತಾ ಇರ್ಲಿಲ್ಲ ಸರ್ ಅವರು. ಬಟ್ ನೀವು 0 to ನಿಮ್ಗೆ ಗೊತ್ತಿರೋ ಪೂರ್ತಿ, ನಿಮ್ಗೆ ಏನ್ ತಿಳಿದಿದೆ ಪೂರ್ತಿನ ನಮ್ಗೆ ಶೇರ್ ಮಾಡ್ತಾ ಇದ್ದೀರಾ ಸರ್ ನೀವು. ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಹೆಲ್ಪ್ ಆಗ್ತಿದೆ ಅದು? ಥ್ಯಾಂಕ್ ಯು ಸರ್. ಇಲ್ಲಿ ಕ್ಲಾಸಸ್ ನಾನು ಕೋರ್ಸ್ ತಗೊಂಡಾಗಿಂದಾನು ಇಲ್ಲಿವರೆಗೂ ಸರ್ ಒಂದು ದಿನ ಮಿಸ್ ಮಾಡಿಲ್ಲ ಸರ್. ಇಲ್ಲಿ ಪ್ರತಿದಿನ ನಾನು ಜಾಯಿನ್ ಆಗ್ತಾನೆ ಇದ್ದೀನಿ, ಅಟೆಂಡ್ ಆಗ್ತಾನೆ ಇದ್ದೀನಿ ಸರ್. ಪ್ರತಿದಿನ ಕಲಿಯೋದು ತುಂಬಾ ಇದೆ ಸರ್. ಒಂದ್ ದಿನಕ್ಕಿಂತ ಇನ್ನೊಂದ್ ದಿನಕ್ಕೆ ನಾನು ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಜಾಸ್ತಿ ಆಗ್ತಾ ಇದೆ ಸರ್. ವೆರಿ ಗುಡ್. ಇದೇ ರೀತಿ ಇರ್ಲಿ, ಓಕೆನಾ? ಚೆನ್ನಾಗಿ ಮಾಡಿ, ಪ್ರಾಕ್ಟೀಸ್ ಮಾಡಿ. ಹೇಳಿ ಸರ್. ನಿಮ್ದು ಆಕ್ಚುಲಿ ಒಂದು 2,500 ಇದು ತಗೊಂಡಿದ್ದೆ ಮೊದ್ಲೇ. ಅದು ಒಂದು 20 to 30 ಪಾಯಿಂಟ್ಸ್ ಬರ್ತಾ ಇತ್ತು. ಮಾಸ್ಟರ್ ಕೋರ್ಸ್ ಅಂದ್ರಲ್ಲ, ಅದು ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ನಿಮ್ದು 2.5. ಈಗ ಮಾಸ್ಟರ್ ಕೋರ್ಸ್ ಅಂದ್ರಲ್ಲ ಅಂದ್ಬಿಟ್ಟು ಕ್ಯೂರಿಯಾಸಿಟಿಗೆ ಸೇರ್ಕೊಂಡೆ. ಈಗ 30 ಪಾಯಿಂಟ್ಸ್ ಇಂದ ಈಗ 100 ಪಾಯಿಂಟ್ಸ್ ಈಸಿಯಾಗಿ ಕ್ಯಾಚ್ ಮಾಡ್ಬೋದು ಅನಿಸ್ತಾ ಇದೆ ನೋಡ್ಕೊಂಡು. ಈಗ ಆಕ್ಚುಲಿ 1 ವೀಕ್ ಆಯ್ತು ನಾನು ಜಾಯ್ನ್ ಆಗಿ. ವೀಕಲ್ಲೇ ಒಂದು 3 times ನಿಮ್ದು ಕೋರ್ಸ್ ಇದನ್ನ ಅನಲೈಸ್ ಮಾಡಿದೀನಿ. ಆಗ್ಲೇ 2 days ಇಂದ ಎಂಟ್ರಿನೂ ತಗೋತಾ ಇದೀನಿ. ಒಳ್ಳೆ ಟಾರ್ಗೆಟ್ ಬರ್ತಾ ಇದೆ ಸರ್. ವೆರಿ ಗುಡ್. ನೀವು ಸುಮಾರು ಸ್ಟ್ರಾಟಜಿಗಳ ಹೇಳ್ಕೊಟ್ಟಿದ್ದೀರಿ. ಅದರಲ್ಲಿ ಒಂದನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ, ನಮ್ಗೆ ಕ್ಲೀನ್ ಆಗಿ ಪ್ರಾಫಿಟ್ ಮಾಡ್ಬೋದು. ವೆರಿ ಗುಡ್ ಸರ್. ಆಕ್ಚುಲಿ ಇದು ಮಾಸ್ಟರ್ ಕ್ಲಾಸ್ ಅನ್ನೋದಕ್ಕಿಂತ ಮಾಸ್ಟರ್ ಡಿಗ್ರಿ ಮಾಡ್ದಂಗೆ ಆಗ್ತಾ ಇದೆ. ಎಲ್ಲಾ ಇನ್ವಾಲ್ವ್ ಆಗಿದೆ. ಯಾವ್ದು ಎಲ್ಲಾ ಡೌಟು ಅದ್ರಲ್ಲಿ ಕ್ಲಿಯರ್ ಆಗ್ಬೇಕು, ಆ ತರ ಕೋರ್ಸ್ ಇದೆ. ಆಕ್ಚುಲಿ ಎಲ್ಲಾ ಡೌಟ್ನು ನೀವು ಕ್ಲಿಯರ್ ಮಾಡ್ತೀವಿ ಡೈಲಿ ಬಂದು. ಮತ್ತೆ ಬೆಳಿಗ್ಗೆ ಸಾಯಂಕಾಲ ನಾವು ತುಂಬಾ ಕ್ಯೂರಿಯಾಸಿಟಿ ಆಗಿ ವೆಯ್ಟ್ ಮಾಡ್ತಾ ಇರ್ತೀವಿ ಸರ್. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ಒಂದು ನಿಮಿಷನೂ ವೇಸ್ಟ್ ಮಾಡ್ದಂಗೆ ನಮ್ಗೆ ಹೇಳ್ಕೊಡ್ತೀರಾ ಯಾವ ತರ ಅಂತ. ಅದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಬೆಳಿಗ್ಗೆ ಬರೋದಂತೂ ಬೆಳಿಗ್ಗೆ 10 minutes ಬಂದ್ರು ಅದು ನಮ್ಗೆ ತುಂಬಾ ಬೆನಿಫಿಟ್ ಆಗ್ತಾ ಇದೆ. ಆಕ್ಚುಲಿ ನಿಮ್ ಕೋರ್ಸ್ 100% ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ವೆರಿ ಗುಡ್, ಸೂಪರ್. ಒನ್ನಿಗೆ ತುಂಬಾ ಇಂಪ್ರೂವ್ಮೆಂಟ್ ಕಂಡಿದೆ. ನಾನು ಈ ಫಿಬ್ ಅದು ಇದು ಇವೆಲ್ಲ ಮಾಡಕ್ಕಾಗತ್ತಾ ನನ್ನ ಕೈಲಿ ಅನ್ಕೊಂಡಿದ್ದೆ.
ಅದು ನಿಮ್ದು ನೋಡಿದ್ಮೇಲೆ ಎಷ್ಟು ಈಸಿಯಾಗಿ ಕೇಕ್ ಕಟ್ ಮಾಡೋ ತರ ಹೇಳಿದಿರಿ. ಬೇರೆಯವ್ರಿಗನ್ನೇ ಹೈಡ್ ಮಾಡ್ತಾ ಇರೋದು ಆಕ್ಚುಲಿ ನಮ್ಗೆ. ಬರೀ ಪ್ರೈಸ್ ಆಕ್ಷನ್ ತನಕ ಮಾತ್ರ ಹೇಳ್ಕೊಡ್ತಿದ್ರು, ಬಾಕಿದ್ ಬಿಟ್ಕೊಡ್ತಿರ್ಲಿಲ್ಲ ನೋಡು. ಹೌದೌದು. 100% ತಯಾರಿ ಮಾಡ್ತಾ ಇದ್ರಿ ನಮ್ನ ನೀವು. ಯಾಕೆ ಹೇಳ್ದಿಲ್ವಾ ಸರ್ ಮಾಸ್ಟರ್ ಆಗ್ತೀರಾ ಅಂತ ಫಸ್ಟ್ ಹೇಳಿದ್ದೀನಲ್ವಾ? ಹೌದು, ಮಾಸ್ಟರ್ ಡಿಗ್ರಿ ಆಗ್ತಾ ಇದೆ ಈಗ ನಮ್ಗೆ ಕ್ಲಾಸ್ಗಿಂತ. ವೆರಿ ಗುಡ್. ಒಂದು ವರ್ಷಕ್ಕೆ 8,000 ಅಂದ್ರೆ ಒಂದ್ ದಿನಕ್ಕೆ 20 ರುಪೀಸ್ ಬೀಳ್ತದೆ. 20 ರುಪೀಸ್ಗೆ ಎಷ್ಟು ನಾಲೆಡ್ಜ್ ಗೈನ್ ಮಾಡ್ತಾ ಇದ್ವಿ ಮತ್ತೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ಯಾರು ಜಾಯ್ನ್ ಆಗಿದ್ರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹೌದು ಸರ್, ನಾನು ನಿಮ್ ಕ್ಲಾಸ್ಗೆ ಜಾಯ್ನ್ ಆಗಿ ಆಲ್ಮೋಸ್ಟ್ 2 ಮಂತ್ಸ್ ಮೇಲೆ ಆಗಿದೆ ಸರ್. ಸೊ 2 ಮಂತ್ಸ್ ಮೇಲೆ ಆಗಿದೆ ಅಂದ್ರೆ ನಾನು ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ನಾನು ಬೆಳಿಗ್ಗೆ ಒಂದು ಮನೆ 5 ಗಂಟೆ ಬಿಟ್ರೆ ಸಾಯಂಕಾಲ ಒಂದು 7 ಗಂಟೆ 8 ಗಂಟೆ ಆಗುತ್ತೆ ಮನೆಗೆ ಬರೋದಕ್ಕೆ. ಸೊ ಆ ಒಂದು ಶೆಡ್ಯೂಲ್ ಅಲ್ಲೂ ಕೂಡ ನಾನು ನಿಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಡೈಲಿ ಬೆಳಿಗ್ಗೆ ಕ್ಲಾಸು ಮತ್ತು ಸಾಯಂಕಾಲ ಕ್ಲಾಸ್ ಕೇಳ್ತಾ ಇರೋದ್ರಿಂದ ಈಗ ನನಗೆ ಕಾನ್ಫಿಡೆಂಟ್ ಬರ್ತಾ ಇದೆ. ಇಷ್ಟು ಸಿಂಪಲ್ ಕಡಿಮೆ ಸ್ಟಾಪ್ ಲಾಸ್ ಅಲ್ಲಿ ಇಷ್ಟು ಟಾರ್ಗೆಟ್ ಅಚೀವ್ ಮಾಡ್ಬೋದಲ್ಲ, ಕೆಲ್ಸಕ್ಕೆ ಹೋಗೋ ಬದಲು ಇದೇ ಮಾಡ್ಬೋದಲ್ಲ ಅಂತ ಕಾನ್ಫಿಡೆಂಟ್ ನನಗೆ 60 to 70% ಬಂದಿದೆ. ಇನ್ನೊಂದು 1 or 2 ಮಂತ್ಸ್ ಆದ್ಮೇಲೆ ನಾನು ರಿಯಲ್ ಆಗಿ ಪೇಪರ್ ಟ್ರೇಡ್ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ರಿಯಲ್ ಟ್ರೇಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಜಾಬ್ಗಿಂತ ಟ್ರೇಡಲ್ಲೂ ಕೂಡ ದುಡ್ಡು ಮಾಡ್ಬೋದು ಅಂತ ನನಗೆ ಇವಾಗ ನಿಜವಾಗ್ಲೂ ಭರವಸೆ ಬಂದಿದೆ ಸರ್. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅದು ಈ ಒಂದು ಕೋರ್ಸ್ 8,000 ರೂಪಾಯಿ ಅಂದ್ರೆ ಯಾರು ಕೂಡ ಒಪ್ಪೋದಿಲ್ಲ. ಬರೀ 8,000 ರೂಪಾಯಿ ಇದೆ ಅಂದ್ರೆ ಅದು ಬೋಗಸ್ ಅಂತಾರೆ. ಬಟ್ 8,000 ರೂಪಾಯಿ ಬರೀ 8,000 ರೂಪಾಯಿ ಅಲ್ಲ, 80,000 ಅಥವಾ 8 ಲಕ್ಷಕ್ಕೆ ಈಕ್ವಲ್ ಅಂತ ನಾನು ಇಷ್ಟು ಸಿಂಪಲ್ ಆಗಿ ಹೇಳ್ತೀನಿ ಸರ್.